ಇದು ನಮ್ಮ ಕರ್ನಾಟಕ ಜನರ ದುರಂತ. ಇದು ಕಾಟಾಚಾರಕ್ಕೆ ಬಿಬಿಎಂಪಿಯಿಂದ ಸರ್ವೆ ಆಗಿದೆ. ಆದ್ರೆ ಈ ಬೋಗಸ್ ಸರ್ವೆ ವಿಡಿಯೋ ರಿಲೀಸ್, ಈ ಕಾಟಾಚಾರದ ಸಮೀಕ್ಷೆಯ ಸಿಸಿಟಿವಿ ದೃಶ್ಯ ರಿಲೀಸ್ ಆಗಿದೆ. ಮನೆಯವರನ್ನ ಸಂಪರ್ಕಿಸದೆ ಸಿಬ್ಬಂದಿ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾರೆ. ಎಸ್ಕೇಪ್ ಬಂದ್ರು, ಅಂಟಿಸಿದ್ರು, ಹೋದ್ರು. ಕೆಲಸ ಇದು ಸರ್ವೆ. ಎಚ್ಬಿಆರ್ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಂದ್ರು, 1 ಲಕ್ಷ ಏನೋ ಪ್ರಿಂಟ್ ಮಾಡಿದ್ರೆ ಅನ್ಸುತ್ತೆ, ಅದೆಲ್ಲ ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಿಲ್ಲ. ಬಂದ್ರು, ಅಂಟಿಸ್ಬಿಟ್ರು, ಹೋದ್ರು. ಇಷ್ಟರಲ್ಲೇ ಸರ್ವೆ ಮುಗಿದೋಯ್ತು. ನೋಡಿ, ಆ ಸಿಸಿಟಿವಿ ದೃಶ್ಯವನ್ನು ನಾವು ನಿಮ್ಗೆ ತೋರಿಸ್ತೀವಿ, ಏನು ಆಗ್ತಾ ಇದೆ ಅಂತ. ಇಂಥ ಕಾಟಾಚಾರದ ಸರ್ವೆ ಬೇಕಾ? ಇದಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾ? ಬೋಗಸ್ ಸರ್ವೆಯ ದೃಶ್ಯ ಇದು. ನೋಡಿ, ಬಂದ್ರು, ಬರ್ತಾ ಇದ್ದಾನೆ, ಅಂಟಿಸ್ತಾನೆ, ಮೊಬೈಲ್ ಅಲ್ಲಿ ಒಂದು ಫೋಟೋ ತೆಗೆದಾನೆ. ಅದರಲ್ಲೊಂದಿದೆ, ನಿಮ್ಮ ಸರ್ವೆ ಮುಗೀತು, ಏನಾದರೂ ಡೌಟ್ ಇದ್ರೆ ಅಲ್ಲಿ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಂತ. ನೋಡಿ, ಇದು ಕೆಲಸದ ನಿಯತ್ತಂದ್ರೆ ಅಲ್ವಾ? ನೋಡಿ, ಇದನ್ನು ಪ್ರಶ್ನೆ ಮಾಡಿದ್ರು ಜನ ಇದನ್ನು ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧನೇ ಕೇಸ್ ಹಾಕ್ತಾರಂತ ಹೇಳ್ತಾರಂತ ಹೇಳಿದ್ರೆ, ಇವರು ಯಾವ ರೀತಿ ಕೆಲಸ ಮಾಡ್ತಾರೆ? ಇವ್ರಿಗೆ ಬೇರೆ ಧರ್ಮಕ್ಕೆ ಸಂಬಳ. ಎಂತ ವಿಚಿತ್ರ ನೋಡಿ ಇದು. ಇದನ್ನು ಪ್ರಶ್ನೆ ಮಾಡಬಾರ್ದಂತೆ ಜನ ಪ್ರಶ್ನೆ ಮಾಡಿದ್ರೆ ಆವಾಜ್ ಹಾಕ್ತಾರೆ ಜನರ ಮೇಲೆ. ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಕೊಡಿ ಕಂಪ್ಲೇಂಟು, ಅಧಿಕಾರಿಗಳು ಹೋಗಿ ಕಂಪ್ಲೇಂಟ್ ಕೊಡಿ. ತಪ್ಪು ಯಾರು ಮಾಡಿದ್ದು? ಜನ ಮಾಡಿದ್ದ? ನೀವು ಮಾಡಿದ್ದ? ಯಾರ್ದೋ ಮನೆ ಹೋಯ್ಕೊಂಡು ಅಲ್ಲೋಗಿ ಸ್ಟಿಕರ್ ಅಂಟಿಸಿ ಬರ್ತಿರಲ್ಲ, ಅವ್ರನ್ನ ಮಾತನಾಡಿಸದೆ, ವಿಚಾರಣೆ ಮಾಡದೆ ಮಾಹಿತಿ ಕೊಡ್ತಾರೆ. ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ದುರಂತರಿ ಇದು? ಒಂದ್ ಕಡೆಯಲ್ಲಿ 100 ಕೋಟಿ ಖರ್ಚು ಮಾಡಿ ಈ ಒಂದು ಸರ್ವೆ ಮಾಡ್ತಾ ಇದ್ದಾರೆ, ಅಲ್ಲಿ ಮನೆ ಬಾಗ್ಲಿಗೆ ಹೋಗ್ಕೊಂಡು ಅಂಟಿಸ್ಕೊಂಡು ಒಂದು ಫೋಟೋ ತೆಗೆದುಕೊಂಡು ಬಿಡ್ತಾರೆ. ಅದನ್ನು ಜನ ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧ ಆವಾಜ್ ಹಾಕ್ತಾರಂತೆ, ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತ ಹೇಳಿದ್ರೆ, ಇನ್ನೊಂದ್ ಕಡೆ ಸಿಸಿಟಿವಿ ದೃಶ್ಯ ಇದೆ. ಏನ್ ಹೇಳ್ತಾರೆ ಜನ ಇದಕ್ಕೆ ಅಂತ? ನಿಕೇಶ್, ರಿಪಬ್ಲಿಕ್ ಕನ್ನಡ ಈ ಜಾತಿ ಸಮೀಕ್ಷೆ ಅಂದ್ರೆ ಎಕ್ಸ್ಪೋಸ್ ಮಾಡಿತ್ತು ನಿನ್ನೆಯಿಂದ. ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಯಾಕಂದ್ರೆ ಕಾಟಾಚಾರಕ್ಕೆ ಈ ಒಂದು ಸಮೀಕ್ಷೆ ಬಿಬಿಎಂಪಿ ಮಾಡುತ್ತೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಈ ಆಶಾ ನೌಕರರು ಒಂದ್ ಕಡೆ ಸ್ಟಿಕ್ಕರ್ ಅಂಟಿಸಲು ಒಂದ್ ಕಡೆ ಅನುವು ಮಾಡಿಕೊಟ್ಟಿದ್ದಾರೆ ಬಿಬಿಎಂಪಿ, ಅವರಿಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ. ಬಟ್ ಇದೀಗ ಅಲ್ಲಿ ಕಾಟಾಚಾರಕ್ಕೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ. ಅಲ್ಲಿ ಒಳಗಡೆ ಇದ್ದಾರೆ, ಯಾವ ಜಾತಿ, ಎಷ್ಟು ಜನ ಇದ್ದಾರೆ ಎಲ್ಲ ಕೇಳಲ್ಲ, ಏಕಾಏಕಿ ಹೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ. ಈಗ ಸಿಸಿಟಿವಿ ದೃಶ್ಯ ಬಯಲಾಗಿದೆ. ಒಂದ್ ಕಡೆ ಬೆಂಗಳೂರಿಗರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಒಂದ್ ಕಡೆ ನಕಲಿ ಜಾತಿ ಸಮೀಕ್ಷೆ ಮಾಡ್ತಿದ್ದಾರೆ ಒಂದ್ ಕಡೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಧಮಕಿ ಹಾಕಲು ಅಂದ್ರೆ ಜಾತಿ ಗಣಿತ ಯಾರು ಬಿಬಿಎಂಪಿ ಅಧಿಕಾರಿಗಳು, ಯಾಕಂದ್ರೆ ರಿಪಬ್ಲಿಕ್ ಕನ್ನಡ ನಿನ್ನೆ ವರದಿ ನಂತರ ರಾತ್ರಿ ಬಿಬಿಎಂಪಿ ಅಧಿಕಾರಿಗಳು ಮನೆಗೆ ಹೋಗಿದ್ದಾರೆ. ಅಲ್ಲಿ ಧಮಕಿ ಹಾಕಿದ್ದಾರೆ, ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಹಾಗೆ ಈಗ ಧಮಕಿ ಹಾಕಿದ್ದಾರೆ. ಹೀಗಾಗಿ ಸ್ಥಳೀಯರು ಸಹ ಬಿಬಿಎಂಪಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಬಂಧಪಟ್ಟ ಸಚಿವರು, ಸಿಎಂ ಅವರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಬಿಬಿಎಂಪಿ ಅಧಿಕಾರಿಗಳು ಯಾವ ರೀತಿಯಾಗಿ ಜಾತಿ ಸಮೀಕ್ಷೆ ಮಾಡ್ತಿದ್ರೆ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ಇದರಲ್ಲಿ ಲೂಟಿ ಹೊಡಿತಿದ್ರೆ, ಯಾಕಂದ್ರೆ ಕೋಟಿಗಟ್ಟಲೆ ಹಣ ಬಿಡುಗಡೆ ಆಗುತ್ತೆ. ಒಂದ್ ಕಡೆ ಆಶಾ ನೌಕರಿಗೆ ಸಂಬಳ ಕೊಡಬೇಕು. ಈಗ ತುಂಬಾ ಹಣ ಬಿಡುಗಡೆ ಆಗಿದೆ, ಆದ್ರೆ ಸಮೀಕ್ಷೆ ಮಾತ್ರ ಸರಿಯಾಗಿ ಆಗಿಲ್ಲ. ಹೀಗಾಗಿ ಇಲ್ಲ ಒಂದ್ ಕಡೆ ಪಕ್ಕಾ ಗೋಲ್ಮಾಲ್ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ವಿರುದ್ಧ ತನಿಖೆಗೆ ಆಗ್ರಹ ಪಡಬೇಕಂತ ಒಂದ್ ಕಡೆ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ನಮ್ಮ ಕರ್ನಾಟಕ ಜನರ ದುರಂತ. ಇದು ಕಾಟಾಚಾರಕ್ಕೆ ಬಿಬಿಎಂಪಿಯಿಂದ ಸರ್ವೆ ಆಗಿದೆ. ಆದ್ರೆ ಈ ಬೋಗಸ್ ಸರ್ವೆ ವಿಡಿಯೋ ರಿಲೀಸ್, ಈ ಕಾಟಾಚಾರದ ಸಮೀಕ್ಷೆಯ ಸಿಸಿಟಿವಿ ದೃಶ್ಯ ರಿಲೀಸ್ ಆಗಿದೆ. ಮನೆಯವರನ್ನ ಸಂಪರ್ಕಿಸದೆ ಸಿಬ್ಬಂದಿ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾರೆ. ಎಸ್ಕೇಪ್ ಬಂದ್ರು, ಅಂಟಿಸಿದ್ರು, ಹೋದ್ರು. ಕೆಲಸ ಇದು ಸರ್ವೆ. ಎಚ್ಬಿಆರ್ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಂದ್ರು, 1 ಲಕ್ಷ ಏನೋ ಪ್ರಿಂಟ್ ಮಾಡಿದ್ರೆ ಅನ್ಸುತ್ತೆ, ಅದೆಲ್ಲ ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಿಲ್ಲ. ಬಂದ್ರು, ಅಂಟಿಸ್ಬಿಟ್ರು, ಹೋದ್ರು. ಇಷ್ಟರಲ್ಲೇ ಸರ್ವೆ ಮುಗಿದೋಯ್ತು. ನೋಡಿ, ಆ ಸಿಸಿಟಿವಿ ದೃಶ್ಯವನ್ನು ನಾವು ನಿಮ್ಗೆ ತೋರಿಸ್ತೀವಿ, ಏನು ಆಗ್ತಾ ಇದೆ ಅಂತ. ಇಂಥ ಕಾಟಾಚಾರದ ಸರ್ವೆ ಬೇಕಾ? ಇದಕ್ಕೆ 100 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾ? ಬೋಗಸ್ ಸರ್ವೆಯ ದೃಶ್ಯ ಇದು. ನೋಡಿ, ಬಂದ್ರು, ಬರ್ತಾ ಇದ್ದಾನೆ, ಅಂಟಿಸ್ತಾನೆ, ಮೊಬೈಲ್ ಅಲ್ಲಿ ಒಂದು ಫೋಟೋ ತೆಗೆದಾನೆ. ಅದರಲ್ಲೊಂದಿದೆ, ನಿಮ್ಮ ಸರ್ವೆ ಮುಗೀತು, ಏನಾದರೂ ಡೌಟ್ ಇದ್ರೆ ಅಲ್ಲಿ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಂತ. ನೋಡಿ, ಇದು ಕೆಲಸದ ನಿಯತ್ತಂದ್ರೆ ಅಲ್ವಾ? ನೋಡಿ, ಇದನ್ನು ಪ್ರಶ್ನೆ ಮಾಡಿದ್ರು ಜನ ಇದನ್ನು ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧನೇ ಕೇಸ್ ಹಾಕ್ತಾರಂತ ಹೇಳ್ತಾರಂತ ಹೇಳಿದ್ರೆ, ಇವರು ಯಾವ ರೀತಿ ಕೆಲಸ ಮಾಡ್ತಾರೆ?
ಇವ್ರಿಗೆ ಬೇರೆ ಧರ್ಮಕ್ಕೆ ಸಂಬಳ. ಎಂತ ವಿಚಿತ್ರ ನೋಡಿ ಇದು. ಇದನ್ನ ಪ್ರಶ್ನೆ ಮಾಡಬಾರ್ದಂತೆ ಜನ ಪ್ರಶ್ನೆ ಮಾಡಿದ್ರೆ ಆವಾಜ್ ಹಾಕ್ತಾರೆ ಜನರ ಮೇಲೆ. ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಕೊಡಿ ಕಂಪ್ಲೇಂಟು, ಅಧಿಕಾರಿಗಳು ಹೋಗಿ ಕಂಪ್ಲೇಂಟ್ ಕೊಡಿ. ತಪ್ಪು ಯಾರು ಮಾಡಿದ್ದು? ಜನ ಮಾಡಿದ್ದ? ನೀವು ಮಾಡಿದ್ದ? ಯಾರ್ದೋ ಮನೆ ಹೋಯ್ಕೊಂಡು ಅಲ್ಲೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಿರಲ್ಲ, ಅವ್ರನ್ನ ಮಾತನಾಡಿಸದೆ, ವಿಚಾರಣೆ ಮಾಡದೆ. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ದುರಂತರಿ ಇದು? ಒಂದ್ ಕಡೆಯಲ್ಲಿ 106 ಕೋಟಿ ಖರ್ಚು ಮಾಡಿ ಈ ಒಂದು ಸರ್ವೆ ಮಾಡ್ತಾ ಇದ್ದಾರೆ. ಅಲ್ಲಿ ಮನೆ ಬಾಗ್ಲಿಗೆ ಹೋಗ್ಕೊಂಡು ಅಂಟಿಸ್ಕೊಂಡು ಒಂದು ಫೋಟೋ ತೆಗೆದುಕೊಂಡು ಬಿಡ್ತಾರೆ. ಅದನ್ನು ಜನ ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧ ಆವಾಜ್ ಹಾಕ್ತಾರಂತೆ, ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತ ಹೇಳಿದ್ರೆ, ಇನ್ನೊಂದ್ ಕಡೆ ಸಿಸಿಟಿವಿ ದೃಶ್ಯ ಇದೆ. ಏನ್ ಹೇಳ್ತಾರೆ ಜನ ಇದಕ್ಕೆ ಅಂತ? ನಿಕೇಶ್, ರಿಪಬ್ಲಿಕ್ ಈ ಜಾತಿ ಸಮೀಕ್ಷೆ ಅಂದ್ರೆ ಎಕ್ಸ್ಪೋಸ್ ಮಾಡಿತ್ತು ನಿನ್ನೆಯಿಂದ. ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಯಾಕಂದ್ರೆ ಕಾಟಾಚಾರಕ್ಕೆ ಈ ಒಂದು ಸಮೀಕ್ಷೆ ಬಿಬಿಎಂಪಿ ಮಾಡುತ್ತೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಈ ಆಶಾ ನೌಕರರು ಒಂದ್ ಕಡೆ ಸ್ಟಿಕ್ಕರ್ ಅಂಟಿಸಲು ಒಂದ್ ಕಡೆ ಅನುವು ಮಾಡಿಕೊಟ್ಟಿದ್ದಾರೆ ಬಿಬಿಎಂಪಿ, ಅವರಿಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ. ಬಟ್ ಇದೀಗ ಅಲ್ಲಿ ಕಾಟಾಚಾರಕ್ಕೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ. ಅಲ್ಲಿ ಒಳಗಡೆ ಇದ್ದಾರೆ, ಯಾವ ಜಾತಿ, ಎಷ್ಟು ಜನ ಇದ್ದಾರೆ ಎಲ್ಲ ಕೇಳಲ್ಲ, ಏಕಾಏಕಿ ಹೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ. ಈಗ ಸಿಸಿಟಿವಿ ದೃಶ್ಯ ಬಯಲಾಗಿದೆ. ಒಂದ್ ಕಡೆ ಬೆಂಗಳೂರಿಗರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಒಂದ್ ಕಡೆ ನಕಲಿ ಜಾತಿ ಸಮೀಕ್ಷೆ ಮಾಡ್ತಿದ್ದಾರೆ ಒಂದ್ ಕಡೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಧಮಕಿ ಹಾಕಲು ಅಂದ್ರೆ ಜಾತಿ ಗಣಿತ ಯಾರು ಬಿಬಿಎಂಪಿ ಅಧಿಕಾರಿಗಳು, ಯಾಕಂದ್ರೆ ರಿಪಬ್ಲಿಕ್ ನಿನ್ನೆ ವರದಿ ನಂತರ ರಾತ್ರಿ ಬಿಬಿಎಂಪಿ ಅಧಿಕಾರಿಗಳು ಮನೆಗೆ ಹೋಗಿದ್ದಾರೆ. ಅಲ್ಲಿ ಧಮಕಿ ಹಾಕಿದ್ದಾರೆ, ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಹಾಗೆ ಈಗ ಧಮಕಿ ಹಾಕಿದ್ದಾರೆ. ಹೀಗಾಗಿ ಸ್ಥಳೀಯರು ಸಹ ಬಿಬಿಎಂಪಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಬಂಧಪಟ್ಟ ಸಚಿವರು, ಸಿಎಂ ಅವರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಬಿಬಿಎಂಪಿ ಅಧಿಕಾರಿಗಳು ಯಾವ ರೀತಿಯಾಗಿ ಜಾತಿ ಸಮೀಕ್ಷೆ ಮಾಡ್ತಿದ್ರೆ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ಇದರಲ್ಲಿ ಲೂಟಿ ಹೊಡಿತಿದ್ರೆ, ಯಾಕಂದ್ರೆ ಕೋಟಿಗಟ್ಟಲೆ ಹಣ ಬಿಡುಗಡೆ ಆಗುತ್ತೆ. ಒಂದ್ ಕಡೆ ಆಶಾ ನೌಕರಿಗೆ ಸಂಬಳ ಕೊಡಬೇಕು. ಈಗ ತುಂಬಾ ಹಣ ಬಿಡುಗಡೆ ಆಗಿದೆ, ಆದ್ರೆ ಸಮೀಕ್ಷೆ ಮಾತ್ರ ಸರಿಯಾಗಿ ಆಗಿಲ್ಲ. ಹೀಗಾಗಿ ಇಲ್ಲ ಒಂದ್ ಕಡೆ ಪಕ್ಕಾ ಗೋಲ್ಮಾಲ್ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ವಿರುದ್ಧ ತನಿಖೆಗೆ ಆಗ್ರಹ ಪಡಬೇಕಂತ ಒಂದ್ ಕಡೆ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ನಮ್ಮ ಕರ್ನಾಟಕ ಜನರ ದುರಂತ. ಇದು ಕಾಟಾಚಾರಕ್ಕೆ ಬಿಬಿಎಂಪಿಯಿಂದ ಸರ್ವೆ ಆಗಿದೆ. ಆದ್ರೆ ಈ ಬೋಗಸ್ ಸರ್ವೆ ವಿಡಿಯೋ ರಿಲೀಸ್, ಈ ಕಾಟಾಚಾರದ ಸಮೀಕ್ಷೆಯ ಸಿಸಿಟಿವಿ ದೃಶ್ಯ ರಿಲೀಸ್ ಆಗಿದೆ. ಮನೆಯವರನ್ನ ಸಂಪರ್ಕಿಸದೆ ಸಿಬ್ಬಂದಿ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾರೆ. ಎಸ್ಕೇಪ್ ಬಂದ್ರು, ಅಂಟಿಸಿದ್ರು, ಹೋದ್ರು. ಕೆಲಸ ಇದು ಸರ್ವೆ. HBR ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಂದ್ರು, 1 ಲಕ್ಷ ಏನೋ ಪ್ರಿಂಟ್ ಮಾಡಿದ್ರೆ ಅನ್ಸುತ್ತೆ, ಅದೆಲ್ಲ ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಿಲ್ಲ. ಬಂದ್ರು, ಅಂಟಿಸ್ಬಿಟ್ರು, ಹೋದ್ರು. ಇಷ್ಟರಲ್ಲೇ ಸರ್ವೆ ಮುಗಿದೋಯ್ತು. ನೋಡಿ, ಆ ಸಿಸಿಟಿವಿ ದೃಶ್ಯವನ್ನು ನಾವು ನಿಮ್ಗೆ ತೋರಿಸ್ತೀವಿ, ಏನು ಆಗ್ತಾ ಇದೆ ಅಂತ. ಇಂಥ ಕಾಟಾಚಾರದ ಸರ್ವೆ ಬೇಕಾ? ಇದಕ್ಕೆ 106 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾ? ಬೋಗಸ್ ಸರ್ವೆಯ ದೃಶ್ಯ ಇದು. ನೋಡಿ, ಬಂದ್ರು, ಬರ್ತಾ ಇದ್ದಾನೆ, ಅಂಟಿಸ್ತಾನೆ, ಮೊಬೈಲ್ ಅಲ್ಲಿ ಒಂದು ಫೋಟೋ ತೆಗೆದಾನೆ. ಅದರಲ್ಲೊಂದಿದೆ, ನಿಮ್ಮ ಸರ್ವೆ ಮುಗೀತು, ಏನಾದ್ರೂ ಡೌಟ್ ಇದ್ರೆ ಅಲ್ಲಿ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಂತ. ನೋಡಿ, ಇದು ಕೆಲಸದ ನಿಯತ್ತಂದ್ರೆ ಅಲ್ವಾ? ನೋಡಿ, ಇದನ್ನು ಪ್ರಶ್ನೆ ಮಾಡಿದ್ರು ಜನ ಇದನ್ನು ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧನೇ ಕೇಸ್ ಹಾಕ್ತಾರಂತ ಹೇಳ್ತಾರಂತ ಹೇಳಿದ್ರೆ, ಇವ್ರು ಯಾವ ರೀತಿ ಕೆಲಸ ಮಾಡ್ತಾರೆ? ಇವ್ರಿಗೆ ಬೇರೆ ಧರ್ಮಕ್ಕೆ ಸಂಬಳ. ಎಂತ ವಿಚಿತ್ರ ನೋಡಿ ಇದು. ಇದನ್ನು ಪ್ರಶ್ನೆ ಮಾಡಬಾರ್ದಂತೆ ಜನ ಪ್ರಶ್ನೆ ಮಾಡಿದ್ರೆ ಆವಾಜ್ ಹಾಕ್ತಾರೆ ಜನರ ಮೇಲೆ. ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಕೊಡಿ ಕಂಪ್ಲೇಂಟು, ಅಧಿಕಾರಿಗಳು ಹೋಗಿ ಕಂಪ್ಲೇಂಟ್ ಕೊಡಿ. ತಪ್ಪು ಯಾರು ಮಾಡಿದ್ದು? ಜನ ಮಾಡಿದ್ದ? ನೀವು ಮಾಡಿದ್ದ? ಯಾರ್ದೋ ಮನೆ ಹೋಯ್ಕೊಂಡು ಅಲ್ಲೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಿರಲ್ಲ, ಅವ್ರನ್ನ ಮಾತನಾಡಿಸದೆ, ವಿಚಾರಣೆ ಮಾಡದೆ. ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ದುರಂತರಿ ಇದು? ಒಂದ್ ಕಡೆಯಲ್ಲಿ 106 ಕೋಟಿ ಖರ್ಚು ಮಾಡಿ ಈ ಒಂದು ಸರ್ವೆ ಮಾಡ್ತಾ ಇದ್ದಾರೆ. ಅಲ್ಲಿ ಮನೆ ಬಾಗ್ಲಿಗೆ ಹೋಗ್ಕೊಂಡು ಅಂಟಿಸ್ಕೊಂಡು ಒಂದು ಫೋಟೋ ತೆಗೆದುಕೊಂಡು ಬಿಡ್ತಾರೆ. ಅದನ್ನು ಜನ ಪ್ರಶ್ನೆ ಮಾಡಿದ್ರೆ ಅವ್ರ ವಿರುದ್ಧ ಆವಾಜ್ ಹಾಕ್ತಾರಂತೆ, ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತ ಹೇಳಿದ್ರೆ, ಇನ್ನೊಂದ್ ಕಡೆ ಸಿಸಿಟಿವಿ ದೃಶ್ಯ ಇದೆ. ಏನ್ ಹೇಳ್ತಾರೆ ಜನ ಇದಕ್ಕೆ ಅಂತ? ನಿಕೇಶ್, ರಿಪಬ್ಲಿಕ್ ಈ
ಜಾತಿ ಸಮೀಕ್ಷೆ ಅಂದ್ರೆ ಎಕ್ಸ್ಪೋಸ್ ಮಾಡಿತ್ತು ನಿನ್ನೆಯಿಂದ. ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಯಾಕಂದ್ರೆ ಕಾಟಾಚಾರಕ್ಕೆ ಈ ಒಂದು ಸಮೀಕ್ಷೆ ಬಿಬಿಎಂಪಿ ಮಾಡುತ್ತೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಈ ಆಶಾ ನೌಕರರು ಒಂದ್ ಕಡೆ ಸ್ಟಿಕ್ಕರ್ ಅಂಟಿಸಲು ಒಂದ್ ಕಡೆ ಅನುವು ಮಾಡಿಕೊಟ್ಟಿದ್ದಾರೆ ಬಿಬಿಎಂಪಿ, ಅವರಿಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ. ಬಟ್ ಇದೀಗ ಅಲ್ಲಿ ಕಾಟಾಚಾರಕ್ಕೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ, ಅಲ್ಲಿ ಒಳಗಡೆ ಯಾರಿದ್ದಾರೆ, ಯಾವ ಜಾತಿ, ಯಾವ ಎಲ್ಲ ಎಷ್ಟು ಜನ ಇದ್ದಾರೆ ಎಲ್ಲ ಕೇಳಲ್ಲ, ಏಕಾಏಕಿ ಹೋಗಿ ಸ್ಟಿಕ್ಕರ್ ಅಂಟಿಸಿ ಬರ್ತಾರೆ. ಈಗ ಸಿಸಿಟಿವಿ ದೃಶ್ಯ ಏನು ಬಯಲಾಗಿದೆ. ಒಂದ್ ಕಡೆ ಬೆಂಗಳೂರಿಗರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಇದು ಒಂದ್ ಕಡೆ ನಕಲಿ ಜಾತಿ ಸಮೀಕ್ಷೆ ಮಾಡ್ತಿದ್ದಾರೆ ಒಂದ್ ಕಡೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಧಮಕಿ ಹಾಕಲು ಅಂದ್ರೆ ಜಾತಿ ಗಣಿತ ಯಾರು ಬಿಬಿಎಂಪಿ ಅಧಿಕಾರಿಗಳು, ಯಾಕಂದ್ರೆ ರಿಪಬ್ಲಿಕ್ ನಿನ್ನೆ ವರದಿ ನಂತರ ರಾತ್ರಿ ಬಿಬಿಎಂಪಿ ಅಧಿಕಾರಿಗಳು ಮನೆಗೆ ಹೋಗಿದ್ದಾರೆ, ಅಲ್ಲಿ ಧಮಕಿ ಹಾಕಿದ್ದಾರೆ, ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಹಾಗೆ ಈಗ ಧಮಕಿ ಹಾಕಿದ್ದಾರೆ. ಹೀಗಾಗಿ ಸ್ಥಳೀಯರು ಸಹ ಬಿಬಿಎಂಪಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಂಬಂಧಪಟ್ಟ ಸಚಿವರು ಸಿಎಂ ಅವರು ಎಚ್ಚೆತ್ತುಕೊಳ್ಬೇಕು, ನಿಮ್ಮ ಬಿಬಿಎಂಪಿ ಅಧಿಕಾರಿಗಳು ಯಾವ ರೀತಿಯಾಗಿ ಜಾತಿ ಸಮೀಕ್ಷೆ ಮಾಡ್ತಿದ್ರೆ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ. ಇದರಲ್ಲಿ ಲೂಟಿ ಹೊಡಿತಿದ್ರೆ, ಯಾಕಂದ್ರೆ ಕೋಟಿಗಟ್ಟಲೆ ಹಣ ಬಿಡುಗಡೆ ಆಗುತ್ತೆ. ಒಂದ್ ಕಡೆ ಆಶಾ ನೌಕರಿಗೆ ಸಂಬಳ ಕೊಡಬೇಕು, ಈಗ ತುಂಬಾ ಹಣ ಬಿಡುಗಡೆ ಆಗಿದೆ, ಆದ್ರೆ ಸಮೀಕ್ಷೆ ಮಾತ್ರ ಸರಿಯಾಗಿ ಆಗಿಲ್ಲ. ಹೀಗಾಗಿ ಇಲ್ಲ ಒಂದ್ ಕಡೆ ಪಕ್ಕಾ ಗೋಲ್ಮಾಲ್ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ವಿರುದ್ಧ ತನಿಖೆಗೆ ಆಗ್ರಹ ಪಡಬೇಕಂತ ಒಂದ್ ಕಡೆ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.